ಹೇಗಿದೆ ಮೆರವಣಿಗೆ? ತುಂಬಾ ಜೋರಾಗಿದೆ, ತುಂಬಾ ಚೆನ್ನಾಗಿದೆ ಕಣ, ತುಂಬಾ ಸೂಪರ್ ಅಣ್ಣ. ಎಲ್ಲ ಇಷ್ಟು ಜನ ಈ ಹಿಂದೆ ಸೇರಿದ್ರ? ಇಷ್ಟು ಜನ ಈ ಹಿಂದೆ ಎಲ್ಲಾದ್ರೂ ಸೇರಿದ್ರ? ಎಲ್ಲೂ ಇಲ್ಲ ಅಣ್ಣ, ಎಲ್ಲೂ ಸೇರಿಲ್ಲ. ಈ ಹಿಂದೂಗಳು ಹಿಂಗೆ ಒಗ್ಗಟ್ಟಾದ್ರೆ ಅಣ್ಣ. ಮಂಡ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಮೈಸೂರಿನಲ್ಲಿ, ಅದರಲ್ಲೂ ಈ ಮದ್ದೂರಿನಲ್ಲಿ. ಮಂಡ್ಯ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇದೊಂದು ಇತಿಹಾಸ ಅಂತೇಳಿ ಹೇಳ್ಬೋದು. ಇದೊಂದು ದಾಖಲೆ ಮಟ್ಟದ ಒಂದು ಹೋರಾಟ ಆಗ್ತದೆ. ಇದೊಂದು ದಾಖಲೆ ಮಟ್ಟದ ಹೋರಾಟ ಆಗ್ತದೆ. ಇಲ್ಲಿ ಯಾರು ಸಹ ಕಾರ್ಯಕರ್ತರನ್ನ ಕರೆದಿಲ್ಲ, ಯಾರನ್ನೂ ಸಹ ಅವರೇ ಸ್ವತಃ ಮನೆ ಮಂದಿಗಳೆಲ್ಲ ಬಂದಿರತಕ್ಕಂಥದ್ದು ಒಂದು ಇದು ಇತಿಹಾಸ ಸೃಷ್ಟಿಸುವಂತ ಘಟನೆ ಆಗ್ತದೆ. ಏನ್ ಸಂದೇಶ ಕೊಡ್ತೀರಿ ನೀವು ರಾಜ್ಯಕ್ಕೆ? ಇದರಿಂದ ಜಿಹಾದಿಗಳು, ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕುಮ್ಮಕ್ ಕೊಡ್ತಾ ಇದೆ, ಅವರು ಇದರಿಂದ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ನಮ್ಮ ಜೊತೆ ಬಂದ್ರೆ ನಾವು ಸಹಕಾರದಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಬಹಿಷ್ಕಾರವನ್ನ ಹಾಕಿ ಈ ಒಂದು ಹಿಂದುತ್ವದ ವಿರುದ್ಧ ನಿಂತಿರ್ತಕ್ಕಂಥ ಶಕ್ತಿಗಳನ್ನ ಸೆದೆ ಬಡಿಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಹೇಗಿದೆ ಮೆರವಣಿಗೆ? ತುಂಬಾ ಜೋರಾಗಿದೆ, ತುಂಬಾ ಚೆನ್ನಾಗಿದೆ ಕಣ, ತುಂಬಾ ಸೂಪರ್ ಅಣ್ಣ. ಎಲ್ಲ ಇಷ್ಟು ಜನ ಈ ಹಿಂದೆ ಸೇರಿದ್ರ? ಇಷ್ಟು ಜನ ಈ ಹಿಂದೆ ಎಲ್ಲಾದ್ರೂ ಸೇರಿದ್ರ? ಎಲ್ಲೂ ಇಲ್ಲ ಅಣ್ಣ, ಎಲ್ಲೂ ಸೇರಿಲ್ಲ. ಈ ಹಿಂದೂಗಳು ಹಿಂಗೆ ಒಗ್ಗಟ್ಟಾದ್ರೆ ಅಣ್ಣ. ಮಂಡ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಮೈಸೂರಿನಲ್ಲಿ, ಅದರಲ್ಲೂ ಈ ಮದ್ದೂರಿನಲ್ಲಿ. ಮಂಡ್ಯ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇದೊಂದು ಇತಿಹಾಸ ಅಂತೇಳಿ ಹೇಳ್ಬೋದು. ಇದೊಂದು ದಾಖಲೆ ಮಟ್ಟದ ಒಂದು ಹೋರಾಟ ಆಗ್ತದೆ. ಇದೊಂದು ದಾಖಲೆ ಮಟ್ಟದ ಹೋರಾಟ ಆಗ್ತದೆ. ಇಲ್ಲಿ ಯಾರು ಸಹ ಕಾರ್ಯಕರ್ತರನ್ನ ಕರೆದಿಲ್ಲ, ಯಾರನ್ನೂ ಸಹ ಅವರೇ ಸ್ವತಃ ಮನೆ ಮಂದಿಗಳೆಲ್ಲ ಬಂದಿರತಕ್ಕಂಥದ್ದು ಒಂದು ಇದು ಇತಿಹಾಸ ಸೃಷ್ಟಿಸುವಂತ ಘಟನೆ ಆಗ್ತದೆ. ಏನ್ ಸಂದೇಶ ಕೊಡ್ತೀರಿ ನೀವು ರಾಜ್ಯಕ್ಕೆ? ಇದರಿಂದ ಜಿಹಾದಿಗಳು, ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕುಮ್ಮಕ್ ಕೊಡ್ತಾ ಇದೆ, ಅವರು ಇದರಿಂದ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ನಮ್ಮ ಜೊತೆ ಬಂದ್ರೆ ನಾವು ಸಹಕಾರದಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಬಹಿಷ್ಕಾರವನ್ನ ಹಾಕಿ ಈ ಒಂದು ಹಿಂದುತ್ವದ ವಿರುದ್ಧ ನಿಂತಿರ್ತಕ್ಕಂಥ ಶಕ್ತಿಗಳನ್ನ ಸೆದೆ ಬಡಿಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಹೇಗಿದೆ ಮೆರವಣಿಗೆ? ತುಂಬಾ ಜೋರಾಗಿದೆ, ತುಂಬಾ ಚೆನ್ನಾಗಿದೆ ಕಣ, ತುಂಬಾ ಸೂಪರ್ ಅಣ್ಣ. ಎಲ್ಲ ಇಷ್ಟು ಜನ ಈ ಹಿಂದೆ ಸೇರಿದ್ರ? ಇಷ್ಟು ಜನ ಈ ಹಿಂದೆ ಎಲ್ಲಾದ್ರೂ ಸೇರಿದ್ರ? ಎಲ್ಲೂ ಇಲ್ಲ ಅಣ್ಣ, ಎಲ್ಲೂ ಸೇರಿಲ್ಲ. ಈ ಹಿಂದೂಗಳು ಹಿಂಗೆ ಒಗ್ಗಟ್ಟಾದ್ರೆ ಅಣ್ಣ. ಮಂಡ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಮೈಸೂರಿನಲ್ಲಿ, ಅದರಲ್ಲೂ ಈ ಮದ್ದೂರಿನಲ್ಲಿ. ಮಂಡ್ಯ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇದೊಂದು ಇತಿಹಾಸ ಅಂತೇಳಿ ಹೇಳ್ಬೋದು. ಇದೊಂದು ದಾಖಲೆ ಮಟ್ಟದ ಒಂದು ಹೋರಾಟ ಆಗ್ತದೆ. ಇದೊಂದು ದಾಖಲೆ ಮಟ್ಟದ ಹೋರಾಟ ಆಗ್ತದೆ. ಇಲ್ಲಿ ಯಾರು ಸಹ ಕಾರ್ಯಕರ್ತರನ್ನ ಕರೆದಿಲ್ಲ, ಯಾರನ್ನೂ ಸಹ ಅವರೇ ಸ್ವತಃ ಮನೆ ಮಂದಿಗಳೆಲ್ಲ ಬಂದಿರತಕ್ಕಂಥದ್ದು ಒಂದು ಇದು ಇತಿಹಾಸ ಸೃಷ್ಟಿಸುವಂತ ಘಟನೆ ಆಗ್ತದೆ. ಏನ್ ಸಂದೇಶ ಕೊಡ್ತೀರಿ ನೀವು ರಾಜ್ಯಕ್ಕೆ? ಇದರಿಂದ ಜಿಹಾದಿಗಳು, ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕುಮ್ಮಕ್ ಕೊಡ್ತಾ ಇದೆ, ಅವರು ಇದರಿಂದ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ನಮ್ಮ ಜೊತೆ ಬಂದ್ರೆ ನಾವು ಸಹಕಾರದಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಬಹಿಷ್ಕಾರವನ್ನ ಹಾಕಿ ಈ ಒಂದು ಹಿಂದುತ್ವದ ವಿರುದ್ಧ ನಿಂತಿರ್ತಕ್ಕಂಥ ಶಕ್ತಿಗಳನ್ನ ಸೆದೆ ಬಡಿಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಹೇಗಿದೆ ಮೆರವಣಿಗೆ? ತುಂಬಾ ಜೋರಾಗಿದೆ, ತುಂಬಾ ಚೆನ್ನಾಗಿದೆ ಕಣ, ತುಂಬಾ ಸೂಪರ್ ಅಣ್ಣ. ಎಲ್ಲ ಇಷ್ಟು ಜನ ಈ ಹಿಂದೆ ಸೇರಿದ್ರ? ಇಷ್ಟು ಜನ ಈ ಹಿಂದೆ ಎಲ್ಲಾದ್ರೂ ಸೇರಿದ್ರ? ಎಲ್ಲೂ ಇಲ್ಲ ಅಣ್ಣ, ಎಲ್ಲೂ ಸೇರಿಲ್ಲ. ಈ ಹಿಂದೂಗಳು ಹಿಂಗೆ ಒಗ್ಗಟ್ಟಾದ್ರೆ ಅಣ್ಣ. ಮಂಡ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಮೈಸೂರಿನಲ್ಲಿ, ಅದರಲ್ಲೂ ಈ ಮದ್ದೂರಿನಲ್ಲಿ. ಮಂಡ್ಯ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇದೊಂದು ಇತಿಹಾಸ ಅಂತೇಳಿ ಹೇಳ್ಬೋದು. ಇದೊಂದು ದಾಖಲೆ ಮಟ್ಟದ ಒಂದು ಹೋರಾಟ ಆಗ್ತದೆ. ಇದೊಂದು ದಾಖಲೆ ಮಟ್ಟದ ಹೋರಾಟ ಆಗ್ತದೆ. ಇಲ್ಲಿ ಯಾರು ಸಹ ಕಾರ್ಯಕರ್ತರನ್ನ ಕರೆದಿಲ್ಲ, ಯಾರನ್ನೂ ಸಹ ಅವರೇ ಸ್ವತಃ ಮನೆ ಮಂದಿಗಳೆಲ್ಲ ಬಂದಿರತಕ್ಕಂಥದ್ದು ಒಂದು ಇದು ಇತಿಹಾಸ ಸೃಷ್ಟಿಸುವಂತ ಘಟನೆ ಆಗ್ತದೆ. ಏನ್ ಸಂದೇಶ ಕೊಡ್ತೀರಿ ನೀವು ರಾಜ್ಯಕ್ಕೆ? ಇದರಿಂದ ಜಿಹಾದಿಗಳು, ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕುಮ್ಮಕ್ ಕೊಡ್ತಾ ಇದೆ, ಅವರು ಇದರಿಂದ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ನಮ್ಮ ಜೊತೆ ಬಂದ್ರೆ
ನಾವು ಸಹಕಾರದಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಬಹಿಷ್ಕಾರವನ್ನ ಹಾಕಿ ಈ ಒಂದು ಹಿಂದುತ್ವದ ವಿರುದ್ಧ ನಿಂತಿರ್ತಕ್ಕಂಥ ಶಕ್ತಿಗಳನ್ನ ಸೆದೆ ಬಡಿಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಹೇಗಿದೆ ಮೆರವಣಿಗೆ? ತುಂಬಾ ಜೋರಾಗಿದೆ. ತುಂಬಾ ಚೆನ್ನಾಗಿದೆ ಕಣ, ತುಂಬಾ ಸೂಪರ್ ಅಣ್ಣ. ಎಲ್ಲ ಇಷ್ಟು ಜನ ಈ ಹಿಂದೆ ಸೇರಿದ್ರ? ಇಷ್ಟು ಜನ ಈ ಹಿಂದೆ ಎಲ್ಲಾದ್ರೂ ಸೇರಿದ್ರ? ಎಲ್ಲೂ ಇಲ್ಲ ಅಣ್ಣ, ಎಲ್ಲೂ ಸೇರಿಲ್ಲ. ಈ ಹಿಂದೂಗಳು ಹಿಂಗೆ ಒಗ್ಗಟ್ಟಾದ್ರೆ ಅಣ್ಣ. ಮಂಡ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಮೈಸೂರಿನಲ್ಲಿ, ಅದರಲ್ಲೂ ಈ ಮದ್ದೂರಿನಲ್ಲಿ. ಮಂಡ್ಯ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇದೊಂದು ಇತಿಹಾಸ ಅಂತೇಳಿ ಹೇಳ್ಬೋದು. ಇದೊಂದು ದಾಖಲೆ ಮಟ್ಟದ ಒಂದು ಹೋರಾಟ ಆಗ್ತದೆ. ಇದೊಂದು ದಾಖಲೆ ಮಟ್ಟದ ಹೋರಾಟ ಆಗ್ತದೆ. ಇಲ್ಲಿ ಯಾರು ಸಹ ಕಾರ್ಯಕರ್ತರನ್ನ ಕರೆದಿಲ್ಲ ಯಾರನ್ನೂ ಸಹ. ಅವರೇ ಸ್ವತಃ ಮನೆ ಮಂದಿಗಳೆಲ್ಲ ಬಂದಿರತಕ್ಕಂಥದ್ದು ಒಂದು ಇದು ಇತಿಹಾಸ ಸೃಷ್ಟಿಸುವಂತ ಘಟನೆ ಆಗ್ತದೆ. ಏನ್ ಸಂದೇಶ ಕೊಡ್ತೀರಿ ನೀವು ರಾಜ್ಯಕ್ಕೆ? ಇದರಿಂದ ಜಿಹಾದಿಗಳು, ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕುಮ್ಮಕ್ ಕೊಡ್ತಾ ಇದೆ, ಅವರು ಇದರಿಂದ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ನಮ್ಮ ಜೊತೆ ಬಂದ್ರೆ ನಾವು ಸಹಕಾರದಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಬಹಿಷ್ಕಾರವನ್ನ ಹಾಕಿ ಈ ಒಂದು ಹಿಂದುತ್ವದ ವಿರುದ್ಧ ನಿಂತಿರ್ತಕ್ಕಂಥ ಶಕ್ತಿಗಳನ್ನ ಸೆದೆ ಬಡಿಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಹೇಗಿದೆ ಮೆರವಣಿಗೆ? ತುಂಬಾ ಜೋರಾಗಿದೆ. ತುಂಬಾ ಚೆನ್ನಾಗಿದೆ ಕಣ, ತುಂಬಾ ಸೂಪರ್ ಅಣ್ಣ. ಎಲ್ಲ ಇಷ್ಟು ಜನ ಈ ಹಿಂದೆ ಸೇರಿದ್ರ? ಇಷ್ಟು ಜನ ಈ ಹಿಂದೆ ಎಲ್ಲಾದ್ರೂ ಸೇರಿದ್ರ? ಎಲ್ಲೂ ಇಲ್ಲ ಅಣ್ಣ, ಎಲ್ಲೂ ಸೇರಿಲ್ಲ. ಈ ಹಿಂದೂಗಳು ಹಿಂಗೆ ಒಗ್ಗಟ್ಟಾದ್ರೆ ಅಣ್ಣ. ಮಂಡ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಮೈಸೂರಿನಲ್ಲಿ, ಅದರಲ್ಲೂ ಈ ಮದ್ದೂರಿನಲ್ಲಿ. ಮಂಡ್ಯ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇದೊಂದು ಇತಿಹಾಸ ಅಂತೇಳಿ ಹೇಳ್ಬೋದು. ಇದೊಂದು ದಾಖಲೆ ಮಟ್ಟದ ಒಂದು ಹೋರಾಟ ಆಗ್ತದೆ. ಇದೊಂದು ದಾಖಲೆ ಮಟ್ಟದ ಹೋರಾಟ ಆಗ್ತದೆ. ಇಲ್ಲಿ ಯಾರು ಸಹ ಕಾರ್ಯಕರ್ತರನ್ನ ಕರೆದಿಲ್ಲ ಯಾರನ್ನೂ ಸಹ. ಅವರೇ ಸ್ವತಃ ಮನೆ ಮಂದಿಗಳೆಲ್ಲ ಬಂದಿರತಕ್ಕಂಥದ್ದು ಒಂದು ಇದು ಇತಿಹಾಸ ಸೃಷ್ಟಿಸುವಂತ ಘಟನೆ ಆಗ್ತದೆ. ಏನ್ ಸಂದೇಶ ಕೊಡ್ತೀರಿ ನೀವು ರಾಜ್ಯಕ್ಕೆ? ಇದರಿಂದ ಜಿಹಾದಿಗಳು, ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕುಮ್ಮಕ್ ಕೊಡ್ತಾ ಇದೆ, ಅವರು ಇದರಿಂದ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ನಮ್ಮ ಜೊತೆ ಬಂದ್ರೆ ನಾವು ಸಹಕಾರದಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಬಹಿಷ್ಕಾರವನ್ನ ಹಾಕಿ ಈ ಒಂದು ಹಿಂದುತ್ವದ ವಿರುದ್ಧ ನಿಂತಿರ್ತಕ್ಕಂಥ ಶಕ್ತಿಗಳನ್ನ ಸೆದೆ ಬಡಿಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಹೇಗಿದೆ ಮೆರವಣಿಗೆ? ತುಂಬಾ ಜೋರಾಗಿದೆ. ತುಂಬಾ ಚೆನ್ನಾಗಿದೆ ಕಣ, ತುಂಬಾ ಸೂಪರ್ ಅಣ್ಣ. ಎಲ್ಲ ಇಷ್ಟು ಜನ ಈ ಹಿಂದೆ ಸೇರಿದ್ರ? ಇಷ್ಟು ಜನ ಈ ಹಿಂದೆ ಎಲ್ಲಾದ್ರೂ ಸೇರಿದ್ರ? ಎಲ್ಲೂ ಇಲ್ಲ ಅಣ್ಣ, ಎಲ್ಲೂ ಸೇರಿಲ್ಲ. ಈ ಹಿಂದೂಗಳು ಹಿಂಗೆ ಒಗ್ಗಟ್ಟಾದ್ರೆ ಅಣ್ಣ. ಮಂಡ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಮೈಸೂರಿನಲ್ಲಿ, ಅದರಲ್ಲೂ ಈ ಮದ್ದೂರಿನಲ್ಲಿ. ಮಂಡ್ಯ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇದೊಂದು ಇತಿಹಾಸ ಅಂತೇಳಿ ಹೇಳ್ಬೋದು. ಇದೊಂದು ದಾಖಲೆ ಮಟ್ಟದ ಒಂದು ಹೋರಾಟ ಆಗ್ತದೆ. ಇದೊಂದು ದಾಖಲೆ ಮಟ್ಟದ ಹೋರಾಟ ಆಗ್ತದೆ. ಇಲ್ಲಿ ಯಾರು ಸಹ ಕಾರ್ಯಕರ್ತರನ್ನ ಕರೆದಿಲ್ಲ ಯಾರನ್ನೂ ಸಹ. ಅವರೇ ಸ್ವತಃ ಮನೆ ಮಂದಿಗಳೆಲ್ಲ ಬಂದಿರತಕ್ಕಂಥದ್ದು ಒಂದು ಇದು ಇತಿಹಾಸ ಸೃಷ್ಟಿಸುವಂತ ಘಟನೆ ಆಗ್ತದೆ. ಏನ್ ಸಂದೇಶ ಕೊಡ್ತೀರಿ ನೀವು ರಾಜ್ಯಕ್ಕೆ? ಇದರಿಂದ ಜಿಹಾದಿಗಳು, ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕುಮ್ಮಕ್ ಕೊಡ್ತಾ ಇದೆ, ಅವರು ಇದರಿಂದ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ನಮ್ಮ ಜೊತೆ ಬಂದ್ರೆ ನಾವು ಸಹಕಾರದಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಬಹಿಷ್ಕಾರವನ್ನ ಹಾಕಿ ಈ ಒಂದು ಹಿಂದುತ್ವದ ವಿರುದ್ಧ ನಿಂತಿರ್ತಕ್ಕಂಥ ಶಕ್ತಿಗಳನ್ನ ಸೆದೆ ಬಡಿಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಹೇಗಿದೆ ಮೆರವಣಿಗೆ? ತುಂಬಾ ಜೋರಾಗಿದೆ. ತುಂಬಾ ಚೆನ್ನಾಗಿದೆ ಕಣ, ತುಂಬಾ ಸೂಪರ್ ಅಣ್ಣ. ಎಲ್ಲ ಇಷ್ಟು ಜನ ಈ ಹಿಂದೆ ಸೇರಿದ್ರ? ಇಷ್ಟು ಜನ ಈ ಹಿಂದೆ ಎಲ್ಲಾದ್ರೂ ಸೇರಿದ್ರ? ಎಲ್ಲೂ ಇಲ್ಲ ಅಣ್ಣ, ಎಲ್ಲೂ ಸೇರಿಲ್ಲ. ಈ ಹಿಂದೂಗಳು ಹಿಂಗೆ ಒಗ್ಗಟ್ಟಾದ್ರೆ ಅಣ್ಣ. ಮಂಡ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಮೈಸೂರಿನಲ್ಲಿ, ಅದರಲ್ಲೂ ಈ ಮದ್ದೂರಿನಲ್ಲಿ. ಮಂಡ್ಯ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇದೊಂದು ಇತಿಹಾಸ ಅಂತೇಳಿ ಹೇಳ್ಬೋದು. ಇದೊಂದು ದಾಖಲೆ ಮಟ್ಟದ ಒಂದು ಹೋರಾಟ ಆಗ್ತದೆ. ಇದೊಂದು ದಾಖಲೆ ಮಟ್ಟದ ಹೋರಾಟ ಆಗ್ತದೆ. ಇಲ್ಲಿ ಯಾರು ಸಹ ಕಾರ್ಯಕರ್ತರನ್ನ ಕರೆದಿಲ್ಲ ಯಾರನ್ನೂ ಸಹ. ಅವರೇ ಸ್ವತಃ ಮನೆ ಮಂದಿಗಳೆಲ್ಲ ಬಂದಿರತಕ್ಕಂಥದ್ದು ಒಂದು
ಇದು ಇತಿಹಾಸ ಸೃಷ್ಟಿಸುವಂತಹ ಘಟನೆ ಆಗ್ತದೆ. ಏನ್ ಸಂದೇಶ ಕೊಡ್ತೀರಿ ನೀವು ರಾಜ್ಯಕ್ಕೆ? ಇದರಿಂದ ಜಿಹಾದಿಗಳು, ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕುಮ್ಮಕ್ ಕೊಡ್ತಾ ಇದೆ ಅವರು ಇದರಿಂದ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ನಮ್ಮ ಜೊತೆ ಬಂದ್ರೆ ನಾವು ಸಹಕಾರದಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಬಹಿಷ್ಕಾರವನ್ನ ಹಾಕಿ ಈ ಒಂದು ಹಿಂದುತ್ವದ ವಿರುದ್ಧ ನಿಂತಿರ್ತಕ್ಕಂಥ ಶಕ್ತಿಗಳನ್ನ ಸೆದೆ ಬಡಿಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ.